ಈಜೋದಕ್ಕೆ ಹೋಗಿ ಸಾವನ್ನಪ್ಪುವಂತರ ಸಂಖ್ಯೆ ಮತ್ತೆ ಈಗ ಏರಿಕೆ ಆಗ್ತಾ ಇದೆ. ಕಾವೇರಿ ನದಿಯಲ್ಲಿ ಮುಳುಗಿ ಒಟ್ಟು 6 ಜನ ದುರ್ಮರಣ ಹೊಂದಿದ್ದಾರೆ. ಕೆಆರ್ ನಗರ ಅರ್ಕೇಶ್ವರ ದೇಗುಲ ಬಳಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಒಟ್ಟು 6 ಜನ ನದಿಯಲ್ಲಿ ಈಜೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮೈಸೂರು ಜಿಲ್ಲೆ ಕೆಆರ್ ನಗರದ ಅರ್ಕೇಶ್ವರ ದೇಗುಲದ ಬಳಿಯಲ್ಲಿ ಈ ಘಟನೆ ಸಂಭವಿಸಿದೆ. ಯಾಸಿನ್ 23 ವರ್ಷ ವಯಸ್ಸು, ಫಾತಿಮ್ 30 ವರ್ಷ ವಯಸ್ಸು, ಹುಮಾಯಾನ್ 7 ವರ್ಷ ವಯಸ್ಸು, ನೇಹಾನ್ 19 ವರ್ಷ ವಯಸ್ಸು, ಅಲೀಂ 13 ವರ್ಷ ವಯಸ್ಸು ಸೇರಿ ಒಟ್ಟು 6 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಉರುಸಿತ್ತು. ಈ ಹಿನ್ನೆಲೆಯಲ್ಲಿ ದರ್ಗಾಗೆ ಬಂದಿದ್ದು 8 ಜನರ ತಂಡ. 8 ಜನ ತಂಡ ಕಟ್ಕೊಂಡು ದರ್ಗಾಗೆ ಬಂದಿದ್ರು. ಆದರೆ ಇದೇ ವೇಳೆ ನದಿಯಲ್ಲಿ ಈಜ್ಕೊಂಡು ಬರೋಣ ಅಂತ ಹೋದ್ರು. ತುಂಬ ಬಿಸಿಲಿತ್ತು ಬೇರೆ. ಹೀಗಾಗಿ ಈ ಬಿಸಿಲಿನ ತಾಪಮಾನದ ನಡುವೆ ನೀರಿನಲ್ಲಿ ಈಜೋದಕ್ಕೆ ಹೋಗಿದ್ದಂತಹ ಈ ಒಂದು ತಂಡ ನೀರಿನಲ್ಲಿ ಈಜು ಬಾರದೆ ನೀರಿಗೆ ಇಳಿದಿದ್ದಕ್ಕೆ ಇದೀಗ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಕೆಆರ್ ನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಈಗ ಭೇಟಿ ಕೊಟ್ಟಿರುವಂತಹ ಪೊಲೀಸರು ಘಟನೆಗೆ ಸಂಬಂಧಪಟ್ಟಂತೆ ಈಗ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಯಾವ ರೀತಿಯಾಗಿ ದುರಂತ ಸಂಭವಿಸಿತು, ದುರಂತಕ್ಕೆ ಕಾರಣ ಏನು, ಸ್ಥಳದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತಾ ಇಲ್ವಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಮಕ್ಕಳನ್ನು ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಮತ್ತೊಂದೆಡೆ ಕೆಲವು ಯುವಕರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಆಸ್ಪತ್ರೆ ಎದುರು ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು. ಯಾಕಂದರೆ ಸರಿಸುಮಾರು 6 ಜನ ನೀರಿನಲ್ಲಿ ಈಜೋದಕ್ಕೆ ಹೋಗಿ ಸಾವನ್ನಪ್ಪಿದ್ದಾರೆ. ಯಾಸಿನ್ 23 ವರ್ಷ ವಯಸ್ಸು, ಫಾತಿಮ್, ಹುಮಾಯಾನ್, ಅಲೀಂ ಹಾಗೂ ನೇಹಾನ್ ಸೇರಿ ಒಟ್ಟು 6 ಜನ ಸಾವನ್ನಪ್ಪಿದ್ದಾರೆ. ಉರುಸಿತ್ತು. ಈ ಹಿನ್ನೆಲೆಯಲ್ಲಿ ದರ್ಗಾಗೆ ಬಂದಿದ್ರು 8 ಜನರ ತಂಡ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಹೆಚ್ಚಳವಾಗ್ತಾ ಇದೆ. ಎಷ್ಟೇ ನಾವು ಎಚ್ಚರಿಸಿದರೂ ಕೂಡ ಮಾಧ್ಯಮದವರು ಯುವ ಜನತೆ, ಅದರಲ್ಲೂ ನೀರಿಗೆ ಈಜೋದಕ್ಕೆ ಹೋಗುವಂತಹ ಯುವಕರು ಯಾರಿದ್ದಾರೆ ಅಂಥವ್ರು ಎಚ್ಚೆತ್ಕೊಳ್ತಾನೆ ಇಲ್ಲ. ಮೊದಲಿಗೆ ನಮಗೆ ಅರ್ಥ ಆಗಬೇಕಾಗಿರೋದು, ಈಜು ಬರೋದಿಲ್ಲ ಅಂತಂದರೆ ಯಾಕಪ್ಪ ನದಿ ನೀರಿಗೆ ಇಳಿಬೇಕು, ಕೆರೆ ನೀರಿಗೆ ಇಳಿಬೇಕು, ಅಥವಾ ಸಮುದ್ರದ ನೀರಿಗೆ ಇಳಿಬೇಕು. ನೋಡಿ, ಈಗ ಕುಟುಂಬಸ್ಥರು ಯುವಕರನ್ನ, ಮಕ್ಕಳನ್ನು ಕಳ್ಕೊಂಡು ಈಗ ಆಕ್ರಂದನ ಮುಗಿಲು ಮುಟ್ತಾ ಇದೆ ಅವರದ್ದು. ಎದೆ ಎತ್ತರಕ್ಕೆ ಬೆಳೆದಂತಹ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಕೂಡ ದುರಂತ ಇದು. ಎಷ್ಟೇ ಎಚ್ಚರಿಸಿದ್ರೂ ಕೂಡ ಏನೋ ಸ್ನೇಹಿತರ ಜೊತೆಗೆ ಸೇರ್ಕೊಂಡು ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಉತ್ಪ್ರೇಕ್ಷೆಗೆ ಒಳಗಾಗಿ ನೀರಿಗೆ ಇಳಿಯುವಂತಹ ಯುವಕರು, ಮಕ್ಕಳು ಸಾವನ್ನಪ್ತಾ ಇದ್ದಾರೆ. ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಯುವಕರು, ಮಕ್ಕಳು. ಒಂದು ವೇಳೆ ಈ ನೀರಿನಲ್ಲಿ ಈಜೋದಕ್ಕೆ ಬರದೇ ಇದ್ದರೆ ಆದಷ್ಟು ದೂರ ಇರೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಘವೇಂದ್ರ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಒಟ್ಟು 6 ಜನ ನೀರಿಗಿಳಿದು ಸಾವನ್ನಪ್ಪಿದ್ದಾರೆ. ಹೇಗೆ ಸಂಭವಿಸಿತು ಘಟನೆ, ಕಾರಣ ಏನು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಏನು ಮೈಸೂರಿನ ಕೆಆರ್ ನಗರದ ಕಾವೇರಿ ತಟದಲ್ಲಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಏನು ಮುಸ್ಲಿಮರ ಸಂಬಂಧಪಟ್ಟಂತ ಒಂದು ಸಮಾಧಿ ಇದೆ. ಅಲ್ಲಿ ಉರುಸ್ ನಡೆಯುತ್ತೆ ಪ್ರತಿ ವರ್ಷ. ಇದೇ ಬೇಸಿಗೆ ಹೊತ್ತಲ್ಲಿ, ಬೇಸಿಗೆ ಸಂದರ್ಭದಲ್ಲಿ ಉರುಸ್ ನಡೆಯುತ್ತೆ. ಉರುಸ್ಗೋಸ್ಕರ ಬಹಳಷ್ಟು ಜನ ಮುಸ್ಲಿಮ್ಸು ಇವತ್ತು ಅಲ್ಲಿ ಒಂದು ಜಾತ್ರೆ ತರ ನಡೆಯುತ್ತೆ. ಆ ಜಾತ್ರೆಗೆ ಎಲ್ಲರೂ ಕೂಡ ಸಾವಿರಾರು ಮಂದಿ ಬಂದಿದ್ದಂತ ಸಂದರ್ಭ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬೇಸಿಗೆ ಬಿಸಿಲಿರೋದ್ರಿಂದ, ನದಿ ತಟ ಇರೋದ್ರಿಂದ ಎಲ್ಲರೂ ಕೂಡ ಅಲ್ಲಿ ನದಿಯಲ್ಲಿ ಆಟ ಆಡ್ತಕ್ಕಂಥದ್ದು, ನದಿಗೆ ಹೋಗಿ ಮುಳುಗ್ತಕ್ಕಂಥದ್ದು ಸಾಮಾನ್ಯ. ಅದೇ ರೀತಿ ಏನ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಪ್ರದೇಶ ಅದು ಕಾವೇರಿ ತಟ. ನೀರಿನ ಸೆಳೆತ ಕೂಡ ಜಾಸ್ತಿ ಇತ್ತು ಅಂತ ಹೇಳಾಗ್ತಾ ಇದೆ. ಅಂತ ತಟದಲ್ಲಿ ನೀರಿನಲ್ಲಿ ಇಳಿದಂತ ಸಂದರ್ಭದಲ್ಲಿ 6 ಜನ ಅಂದ್ರೆ ಒಟ್ಟು 8 ಜನ ಇಳಿದಿದ್ದಾರೆ. ಆ ಒಂದು ಒಂದೇ ಕುಟುಂಬದ ಬೇರೆ ಬೇರೆ ಅವರು ವ್ಯಕ್ತಿಗಳು 6 ಜನ ಇದಾಗಿದೆ. ಅದೇ ಒಂದು ಸುಮಾರು 13 ವರ್ಷದ 2 ಮಕ್ಕಳುಗಳು ಕೂಡ, ಬಾಲಕರು ಕೂಡ ಸೇರ್ಕೊಂಡಿದ್ದಾರೆ. ಒಟ್ಟು 8 ಜನ ಇಳಿದಿದ್ದಾರೆ. 8 ಜನದಲ್ಲಿ 8 ಜನರು ಕೂಡ ನೀರಿನಲ್ಲಿ ಕೊಚ್ಕೊಳ್ಳುವಂತ ಸಂದರ್ಭ. ಅದರಲ್ಲಿ 2 ಮಾತ್ರ ತುಂಬಾ ಸೀರಿಯಸ್. ಅವರೊಬ್ಬರನ್ನ ಸ್ಥಳೀಯರು ಬಚಾವ್ ಮಾಡಿ ಅವ್ರನ್ನ ನದಿ ತೀರಿಗೆ ಎಳ್ಕೊಂಡ್ ಬಂದಿದ್ದಾರೆ. ಬಟ್ ಇನ್ನು 6 ಜನ ಕೂಡ ನೀರಿನಲ್ಲಿ ನೀರ್ಪಾಲಾಗಿರ್ತಕ್ಕಂಥದ್ದು. ಹೀಗಾಗಿ ಬಹಳ ಒಂದು ದೊಡ್ಡ ದುರಂತ ಇದು. ಯಾಕೆಂದ್ರೆ ಆ ಒಂದು ಜಾತ್ರೆಯ ಸಂದರ್ಭದಲ್ಲಿ ಸಂಭ್ರಮ ಇರುತ್ತೆ, ಹಬ್ಬ ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ರೀತಿ ಜನ ಗೊತ್ತಿರತಕ್ಕಂಥ ಜಾಗದಲ್ಲಿ ಇಳಿದು ಈ ರೀತಿ ನೀರ್ಪಾಲಾಗಿರ್ತಕ್ಕಂಥದ್ದು. ರೆಸ್ಕ್ಯೂ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ, ಆದ್ರೆ ರೆಸ್ಕ್ಯೂ ಮಾಡ್ಲಿಕ್ಕೆ ಆಗಿಲ್ಲ ಅವ್ರನ್ನ.
ಹಾಗಾಗಿ ಏನು ಇಬ್ರು ಚಿಂತಾಜನಕ ಸ್ಥಿತಿಯಲ್ಲಿ ಇರ್ತಕ್ಕಂಥ ಇಬ್ಬರನ್ನ ಮೈಸೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಧನ್ಯವಾದಗಳು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.